ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತು ಬ್ಲಾಕ್ ಬಸ್ಟರ್ ಭಾನುವಾರ. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿ ಆಗ್ತಾ ಇವೆ. ಬೇರೆಲ್ಲ ಮ್ಯಾಚ್ ಇದೆ ಒಂದು ತೂಕ, ಈ ಪಂದ್ಯದ್ದೇ ಮತ್ತೊಂದು ತೂಕ ಆಗುತ್ತೆ. ಯಾಕಂದ್ರೆ ಭಾರತ ಪಾಕಿಸ್ತಾನ ಯಾವುದೇ ಒಂದು ಲೆವೆಲಲ್ಲಿ ಆಡಿದ್ರೂ ಕೂಡ ಅದು ಯಾವುದೇ ಕ್ರಿಕೆಟ್ ಆಗಿರಲಿ, ಎನಿ ಸ್ಪೋರ್ಟ್ಸ್ ಬೇರೆ ರೀತಿಯಾದಂಥ ರೋಚಕತೆ ಇರುತ್ತೆ. ಹಾಗಾದ್ರೆ ಬನ್ನಿ, ಇವತ್ತಿನ ಮ್ಯಾಚ್ ಹೇಗಿರುತ್ತೆ, ಜೊತೆಗೆ ಪಿಚ್ ರಿಪೋರ್ಟ್ ಹೇಗಿದೆ, ಪಾಕಿಸ್ತಾನದ ಪರಿಸ್ಥಿತಿ ಏನು, ಹಾಗೆ ಭಾರತಕ್ಕೆ ಏನು ಪ್ಲಸ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಒಂದು ಪ್ರಿವ್ಯೂ ಅನ್ನ ಕೊಡುವಂತಹ ಸಮಯ. ಸೊ ಮೊದಲನೇದಾಗಿ ನಾವು ಮಾತಾಡಬೇಕಾಗಿರುವಂಥದ್ದು ಎರಡೂ ತಂಡಗಳ ಬಲಾಬಲ ಹೇಗಿದೆ ಅಂತ. ಸೊ ನೀವು ಈಗಾಗಲೇ ಎರಡು ಮ್ಯಾಚನ್ನು ನೋಡಿದ್ದೀರಾ. ನ್ಯೂಜಿಲೆಂಡ್ ವಿರುದ್ಧ ಪಾಕಿಸ್ತಾನ ಆಡಿದಂಥ ರೀತಿ, ಭಾರತ ಬಾಂಗ್ಲಾದೇಶವನ್ನು ಬಹಳ ಆರಾಮಾಗಿ ಯಾವುದೇ ತ್ರಾಸ ಇಲ್ಲದೆ ಸೋಲಿಸಿದಂಥ ರೀತಿ. ಸೊ ಹಾಗಾಗಿ ಪ್ರೆಷರ್ನಲ್ಲಿರೋದು ಪಾಕಿಸ್ತಾನ. ಯಾಕಂದರೆ ಮೊದಲ ಪಂದ್ಯವನ್ನು 60 ರನ್ಗಳ ಅಂತರದಲ್ಲಿ ಸೋತಿದ್ದಾರೆ. ಅವ್ರಿಗೆ ಈ ಮ್ಯಾಚನ್ನು ಗೆಲ್ಲೇಬೇಕು, ಶತಾಯಗತಾಯ ಮಾಡು ಇಲ್ಲವೇ ಮಡಿ. ಆದರೆ ಭಾರತಕ್ಕೆ ಒಂದು ಕುಶನ್ ಏನಿದೆ ಅಂತಂದರೆ, ನಾವು ಬಾಂಗ್ಲಾದೇಶವನ್ನು ಸೋಲಿಸಿದ್ದೀವಿ, ಹಾಗಂತ ಹೇಳಿ ನಾವೇನು ಭಾಳ ಆರಾಮಾಗಿ ಮ್ಯಾಚನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ, ತೆಗೆದುಕೊಳ್ಳೋದು ಇಲ್ಲ ನಮ್ಮ ಪ್ಲೇಯರ್ಗಳು. ಯಾಕಂದರೆ ಅದು ಪಾಕಿಸ್ತಾನ ಆಗಿರೋದ್ರಿಂದ. ಸೊ ಇವತ್ತಿನ ಮ್ಯಾಚನ್ನು ಗೆದ್ದರೆ ಬಹುತೇಕ ನಾವು ಕ್ವಾಲಿಫೈ ಆಗ್ತೀವಿ, ಅದ್ರಲ್ಲಿ ಯಾವುದೇ ಡೌಟ್ ಇರೋದಿಲ್ಲ. ಒಂದು ವೇಳೆ ಏನಾದರೂ ಪಾಕಿಸ್ತಾನ ಇವತ್ತು ಸೋತ್ರೆ ಮತ್ತೆ ಕಾಯಬೇಕಾಗುತ್ತೆ, ಬಟ್ ಆ ಚಾನ್ಸಸ್ ಕಡಿಮೆ. ನ್ಯೂಜಿಲೆಂಡ್ ಇನ್ನೆರಡು ಮ್ಯಾಚ್ಗಳನ್ನು ಸೋಲ್ಬೇಕು, ಬಟ್ ನ್ಯೂಜಿಲೆಂಡ್ ಇರುವಂಥ ಫಾರ್ಮ್ ನೋಡಿದ್ರೆ ಅವರು ಎರಡು ಮ್ಯಾಚನ್ನು ಕೂಡ, ಅದರಲ್ಲೂ ಭಾರತದ ಮೇಲೆ ಸೋತರೂ ಕೂಡ ಬಾಂಗ್ಲಾವನ್ನು ಅವರು ಸೋಲಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ನ ಪ್ರೆಷರ್ ಇರೋದು ಪಾಕಿಸ್ತಾನಕ್ಕೆ ಗೆಲ್ಲೇಬೇಕಾದಂಥದ್ದು. ಜೊತೆಗೆ ಅವರು ಬೇರೆ ಮ್ಯಾಚ್ಗಳನ್ನು ಆಡೋದು ಪಾಕಿಸ್ತಾನದಲ್ಲಿ, ಅವರ ತವರಲ್ಲಿ. ಆದರೆ ಇವತ್ತು ದುಬೈನಲ್ಲಿ ಆಡಬೇಕು. ದುಬೈನ ತುಂಬ ಏನು ವ್ಯತ್ಯಾಸ ಆಗಲ್ಲ ಪಾಕಿಸ್ತಾನಕ್ಕೆ, ಯಾಕಂದರೆ ಎರಡನೇ ತವರು ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಮ್ಯಾಚ್ಗಳನ್ನು ಪಾಕಿಸ್ತಾನ ಅಲ್ಲಿ ಆಡುತ್ತೆ. ಭಾರತ ಕೂಡ ಕೆಲವೊಂದಷ್ಟು ಟೂರ್ನಿಗಳನ್ನು ಅಲ್ಲಿ ಆಡಿದೆ. ಹಿಂದೆ IPL ಕೂಡ ನಾವು ಈ ಭಾಗದಲ್ಲಿ ಆಡಿರೋದು ನಾವು ನೋಡಿದ್ದೀವಿ. ಸೊ ಇನ್ನು ಎರಡೂ ತಂಡದ ಬಲಾಬಲ ನೋಡಿದ್ರೆ ನಿಮಗೆ ಪಾಕಿಸ್ತಾನ ಟೀಮ್ನ ಬಗ್ಗೆ ಹೇಳ್ತೀವಿ. ಯಾಕಂದರೆ ಅಲ್ಲಿ ಬಾಬರ್ ಅಜಮ್, ರಿಜ್ವಾನ್ ಬಿಟ್ಟರೆ ಅಘಾಲಿ ಇದ್ದಾರೆ, ಹಾಗೆಯೇ ಒಂದಷ್ಟು ಹೊಸ ಹೆಸರುಗಳಿವೆ. ಹಾಗಾಗಿ ಅವರಲ್ಲಿ ಇರುವಂಥ ಎಕ್ಸ್ಪೀರಿಯನ್ಸ್ ಕಂಪೇರ್ ಟು ನಮ್ಮ ಟೀಮ್ಗೆ ಕಮ್ಮಿ ಇದೆ. ಬನ್ನಿ ಅವರ ಸ್ಕ್ವಾಡಲ್ಲಿ ಯಾರ್ಯಾರು ಇದ್ದಾರೆ ನೋಡೋಣ. ರಿಜ್ವಾನ್ ಕ್ಯಾಪ್ಟನ್ ಅಂಡ್ ವಿಕೆಟ್ ಕೀಪರ್, ಬಾಬರ್ ಅಜಮ್, ಸೊ ಫಕರ್ ಜಮಾನ್ ಇದ್ದರು, ಆದರೆ ಅವರು ಇಂಜುರಿ ಆದಂಥ ಕಾರಣ ಇಮಾಮ್ ಉಲಕ್ ಈಗ ಎಂಟ್ರಿ ಆಗಿದ್ದಾರೆ. ಸೊ ಅವರು ಭಾರತದ ಮೇಲೆ ಒಳ್ಳೆ ರೆಕಾರ್ಡ್ ಇದೆ ಇಮಾಮ್ ಉಲಕ್, ಅವ್ರನ್ನ ಇವತ್ತು ಆಡಿಸುವಂಥ ಸಾಧ್ಯತೆಗಳಿವೆ. ಸೊ ಹಾಗೆ ಸೌದ್ ಶಕೀಲ್, ಸಲ್ಮಾನ್ ಅಘಾ ಸ್ವಲ್ಪ ಇತ್ತೀಚಿನ ಒಂದಷ್ಟು ಸೀರೀಸ್ ನೋಡಿದ್ರೆ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಹಾಗೆ ತಯ್ಯಬ್ ತಾಹಿರ್, ಭಾರತದ ವಿರುದ್ಧ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಅವ್ರಿಗಿಲ್ಲ. ಸೊ ಅದೊಂದು. ಇನ್ನು ಕುಶ್ದಿಲ್ ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು. ಸೊ ಇವತ್ತು ಕೂಡ ಚೆನ್ನಾಗಿ ಆಡ್ಬೋದು ಬ್ಯಾಟಿಂಗ್ ಮೂಲಕ ಅಂತ ನಿರೀಕ್ಷೆ ಇದೆ. ಆದರೆ ಈ ಬೌಲಿಂಗ್ ಅಟ್ಯಾಕ್ ಇದೆಯಲ್ಲ, ಅದು ಶಹೀನ್ ಅಫ್ರೀದಿ, ಹ್ಯಾರಿಸ್ ರೌಫ್ ಹಾಗೇನೆ ನಸೀಮ್ ಶಾ. ಸೊ ಆ ಒಂದು ಟ್ರಯೋ, ಆ ಕಾಂಬಿನೇಷನ್ ಇದೆ. ಮೇ ಬಿ ಇದು ಭಾರತಕ್ಕೆ ಇರುವಂಥ ನಿಜವಾದಂಥ ಚಾಲೆಂಜ್. ಈ 3 ಜನ ವೇಗಿಗಳನ್ನು ಹೇಗೆ ಟ್ಯಾಕಲ್ ಮಾಡ್ತಾರೆ ಅಂತ. ಶಹೀನ್ ಅಫ್ರೀದಿ ನಿಮಗೆ ನೆನಪಿರ್ಬೋದು ಭಾರತದ ವಿರುದ್ಧ ಹೇಗೆ ಅಟ್ಯಾಕ್ ಮಾಡ್ತಾ ಇದ್ರು ಅಂತ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಮ್ಯಾಚ್ಗಳನ್ನು ನೋಡಿದ್ರೆ ನಾವು ಶಹೀನ್ ಅಫ್ರೀದಿ ಅವ್ರನ್ನ ನೀಟಾಗಿ ಟ್ಯಾಕಲ್ ಮಾಡಿದ್ದೇವೆ. ಸೊ ಇದು ಅವರ ಸ್ಕ್ವಾಡ್. ಆದರೆ ನಮ್ಮ ಸ್ಕ್ವಾಡ್ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗಾಗಲೇ ನಮ್ಮ ಬ್ಯಾಟಿಂಗ್ ಡೆಪ್ತ್ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಲಾಗಿದೆ. ಮುಖ್ಯವಾಗಿ ನಾವು ಅಕ್ಷರ್ ಪಟೇಲ್ ಅವ್ರನ್ನ ನಂಬರ್ 5 ತಂದಿರೋದು ಒಂದು ವೆರೈಟಿಯನ್ನು ಕೊಡುತ್ತೆ. ಬ್ಯಾಟಿಂಗ್ ಡೆಪ್ತನ್ನು ಇನ್ನೂ ಡೌನ್ವರೆಗೂ ಕೂಡ ಬ್ಯಾಟಿಂಗ್ ಉಳಿಸ್ಕೊಳ್ಳುತ್ತೆ. ಆರಂಭಿಕರಾಗಿ ಬರುವಂಥ ರೋಹಿತ್, ಹಾಗೆಯೇ ಗಿಲ್, ಅದಾದಮೇಲೆ ವಿರಾಟ್, ಶ್ರೇಯಸ್ ಅಯ್ಯರ್. ವಿರಾಟ್ ಏನಾದರೂ ಇವತ್ತು ಫಾರ್ಮಿಗೆ ಬಂದರೆ ಇದು ಒಂದು ಬೆಸ್ಟ್ ಮ್ಯಾಚ್ ಅವರಿಗೆ ಫಾರ್ಮಿಗೆ ಬರೋದಕ್ಕೆ. ಇನ್ನು ರೋಹಿತ್ ಲಾಸ್ಟ್ ಇಂಗ್ಲೆಂಡ್ ಸೀರೀಸಲ್ಲೂ ಕೂಡ 100 ಗಳಿಸಿದ್ದಾರೆ. ಹಾಗೆ ಲಾಸ್ಟ್ ಮ್ಯಾಚಲ್ಲೂ ಕೂಡ 41. ಶುಭ್ಮಾನ್ ಗಿಲ್ ಆರಂಭದಲ್ಲೇ ಸೆಂಚುರಿ ಬಂದಿದೆ. ಇನ್ನು ಅಯ್ಯರ್ ಕೂಡ ಸ್ವಲ್ಪ ಗ್ಲಿಮ್ಸ್ಗಳನ್ನು ತೋರಿಸಿದ್ದಾರೆ ಅಲ್ಲಿ ಇಲ್ಲಿ. ಬಟ್ ಇವತ್ತಿನ ಮ್ಯಾಚಲ್ಲಿ ಅವರು ಖಂಡಿತ ಫಾರ್ಮಿಗೆ ಬರುವಂಥ ನಿರೀಕ್ಷೆ ಇದೆ. ಆದರೆ ಇಲ್ಲಿ ರಾಹುಲ್ ಲಾಸ್ಟ್ ಮ್ಯಾಚಲ್ಲಿ ಫಿನಿಶ್ ಮಾಡಿದಂಥ ರೀತಿ ಒಂದು 6 ಮೂಲಕ ಬ್ಯೂಟಿಫುಲ್ ಆಗಿ ಫಿನಿಶ್ ಮಾಡಿದ್ರು. ಸೊ ನಮ್ಮ ಬ್ಯಾಟಿಂಗ್ ಆರ್ಡರ್ ನೋಡಿದ್ರೆ ಅದಾದಮೇಲೆ ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಹರ್ಷಿತ್ ರಾಣಾ ಕೂಡ ಒಂದಷ್ಟು ರನ್ ಗಳಿಸಬಲ್ಲಂಥ ಒಬ್ಬ ಬ್ಯಾಟ್ಸ್ಮನ್ ವಿತ್ ಬೌಲರ್. ಸೊ ಓವರಾಲ್ ನಮ್ಮ ಬ್ಯಾಟಿಂಗ್ ಡೆಪ್ತ್ ನೋಡಿದ್ರೆ ಪಾಕಿಸ್ತಾನಕ್ಕಿಂತ ಉತ್ತಮವಾಗಿದೆ ಆನ್ ಪೇಪರ್. ಜೊತೆಗೆ ಬೌಲಿಂಗ್ ಅಂತ ಬಂದಾಗ ಮೊಹಮ್ಮದ್ ಶಮಿ 5 ವಿಕೆಟ್ ಗಳಿಸಿರೋದು, ಹರ್ಷಿತ್ ರಾಣಾ 3 ವಿಕೆಟನ್ನು ಗಳಿಸಿರೋದು. ಹಾಗೆ ನಮ್ಮ ಸ್ಪಿನ್ನರ್ಗಳು ಹೇಗೆ ಕಾಂಬಿನೇಷನನ್ನು ತರ್ತಾರೆ ಅಂತ ಕಾದು ನೋಡಬೇಕು. ಪಾಕಿಸ್ತಾನದ ಒಂದು ಅಟ್ಯಾಕನ್ನು ನೋಡಿದಾಗ, ಬ್ಯಾಟಿಂಗ್ ಲೈನಪ್ಪನ್ನು ನೋಡಿದಾಗ ಸ್ಪಿನ್ನರ್ಗಳನ್ನ ಏನಾದರೂ ಹೆಚ್ಚಾಗಿ ಬಳಸುವಂಥ ಸಾಧ್ಯತೆ ಇದೆಯಾ ಹೇಗೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳು ಆಗ್ತಾ ಇದೆ. ಆದರೆ ಇಲ್ಲಿರುವಂಥ ಪಿಚ್ಚನ್ನು ನಾವು ಗಮನಿಸಿದಾಗ ಮೊದಲಿಗೆ ಒಂದಷ್ಟು ಪೇಸರ್ಸ್ಗಳಿಗೆ ಹೆಲ್ಪ್ ಆಗುವಂಥ ಪಿಚ್ ಇದು. ಹರ್ಷಿತ್ ರಾಣಾ, ಶಮಿ ಕಂಪ್ಲೀಟ್ ಆಗಿ ಅದರೊಂದು ಲಾಭವನ್ನು ಪಡಿಬೋದು. ಮ್ಯಾಚ್ ಹೋಗ್ತಾ ಹೋಗ್ತಾ ಸ್ಪಿನ್ನರ್ಗಳಿಗೆ ನೆರವು ಕೊಡುವಂಥ ಪಿಚ್ ನಾವು ದುಬೈನಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಬೌಲಿಂಗ್ ಕಡೆಗೆ ಹೆಚ್ಚಿನ ಫೋಕಸ್ ಇದ್ದೇ ಇರುತ್ತೆ. ಬ್ಯಾಟಿಂಗ್ ಡೆಪ್ತ್ ಹೇಗೂ ಕೂಡ ನಮ್ಮಲ್ಲಿ ಚೆನ್ನಾಗಿದೆ. ಸೊ ಆನ್ ಪೇಪರ್ ಎರಡೂ ಟೀಮ್ಗಳನ್ನು ನೋಡಿದಾಗ ಎರಡೂ ಟೀಮ್ಗಳಲ್ಲಿ ಭಾರತ ಬಲಿಷ್ಠವಾಗಿದೆ. ಆದರೆ ಕ್ರಿಕೆಟ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ನೀವು ಎಷ್ಟೇ ಆನ್ ಪೇಪರ್ ಬಲಿಷ್ಠವಾಗಿರಿ, ಒಳ್ಳೊಳ್ಳೆ ಪ್ಲೇಯರ್ಗಳಿರಲಿ, ಆ ಮ್ಯಾಚ್ನಲ್ಲಿ ಆ ಸಿಚುವೇಶನ್ಗೆ ಯಾರು ಪ್ರೆಷರನ್ನು ಹ್ಯಾಂಡಲ್ ಮಾಡ್ತಾರೆ, ಸೊ ಅವ್ರು ಗೆಲ್ತಾರೆ. ಸೊ ಹಾಗಾಗಿ ಭಾರತ ಪಾಕಿಸ್ತಾನ ಹಿಂದೆ ಹಲವಾರು ಮ್ಯಾಚ್ ನೋಡಿದ್ದೀವಿ. ನಮ್ಮ ಟೀಮ್ ಭಾಳ ಬಲಿಷ್ಠವಾಗಿದ್ದಿದ್ದು ಇದೆ, ಅವ್ರು ಆ ಕಡೆ ವೀಕ್ ಇದ್ದಿದ್ದು ಇದೆ, ಆದರೆ ನಮ್ಮನ್ನು ಸೋಲಿಸಿದ್ದು ನಾವು ನೋಡಿದ್ದೀವಿ. ಹಾಗೆ ಅವರು ಭಾಳ ಬಲಿಷ್ಠ ಇದ್ದಾಗಲೂ ಕೂಡ ನಾವು ಓಕೆ ಅನ್ನೋ ಟೀಮ್ ಇದ್ದಾಗಲೂ ಕೂಡ ನಾವು ಅವ್ರನ್ನ ಸೋಲಿಸಿದ್ದೀವಿ. ಈ ರೀತಿಯಾಗಿ ಆಗಿದೆ.
ಆದರೆ ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ ಇದುವರೆಗೆ ನಾವು 5 ಬಾರಿ ಮುಖಾಮುಖಿ ಆಗಿದ್ದೀವಿ. 2004ರಿಂದ ಹಿಡಿದು 2017ರವರೆಗೆ. ಅದರಲ್ಲಿ 3 ಮ್ಯಾಚನ್ನು ಪಾಕಿಸ್ತಾನ ಗೆದ್ದಿದೆ, ಇನ್ಕ್ಲೂಡಿಂಗ್ ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್ 2017. ಅದೇ ನಾವು ಕೊನೆಯದಾಗಿ ICC ಟ್ರೋಫಿ ಏನು ಆಡಿರುವಂಥದ್ದು. ಸೊ ICC ಚಾಂಪಿಯನ್ಸ್ ಟ್ರೋಫಿ. ಸೊ ಹಾಗಾಗಿ ನಮ್ಮ ರೆಕಾರ್ಡ್ ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದೆ. ಚಾಂಪಿಯನ್ಸ್ ಟ್ರೋಫಿ ಓವರಾಲ್ ಏಕದಿನ ಅಂತ ಬಂದಾಗಲೂ ಕೂಡ ಅವರು 70+ ಮ್ಯಾಚ್ ನಮ್ಮ ಮೇಲೆ ಗೆದ್ದಿದ್ದಾರೆ. ನಾವು 50+ ಮ್ಯಾಚ್ ಅವ್ರ ಮೇಲೆ ಗೆದ್ದಿದ್ದೀವಿ. ಒನ್ ಡೇ ರೆಕಾರ್ಡ್ ಪಾಕಿಸ್ತಾನದ್ದು ಚೆನ್ನಾಗಿದೆ. ಬಟ್ ಈಗಿರುವಂಥ ಟೀಮ್ ಇಂಡಿಯಾ ಖಂಡಿತ ಇವತ್ತು ಗೆಲುವನ್ನು ಸಾಧಿಸುವಂಥ ಎಲ್ಲ ನಿರೀಕ್ಷೆ ಇದೆ. ಸೊ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಭಾರತದ ಪರವಾಗಿ ಯಾರು ಸೆಂಚುರಿ ಬಾರಿಸ್ಬೋದು? ಕೊಹ್ಲಿನ, ಶರ್ಮಾನ, ಹೇಗೆ? ಅದ್ರ ಬಗ್ಗೆ ಹೇಳಿ, ಕಮೆಂಟ್ ಮಾಡಿ. ಹಾಗೆ ಬೌಲಿಂಗಲ್ಲಿ ಯಾರು ಇವತ್ತು ಮಿಂಚ್ತಾರೆ ಅದ್ರ ಬಗ್ಗೆ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮ್ಯಾಚ್ ಆದಮೇಲೆ ನೋಡೋಣ ನಿಮ್ಮ ಪ್ರಿಡಿಕ್ಷನ್ ಎಷ್ಟು ಮಟ್ಟಿಗೆ ಕರೆಕ್ಟ್ ಆಗಿತ್ತು ಅಂತ. ಸೊ ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.